ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕಾರ್ಪೆಂಟರ್ ನ ಕಿಕ್ಔಟ್ ಮಾಡಿದೀವಿ ನಮ್ಮ ಸೈಟ್ ಇಂದ. That is why we prefer loyal ones. ಅದೇ ಅಜ್ಜಿ ಏನಪ್ಪ ಮಾಡಿಸ್ತಾ ಇದ್ದೀರಾ ಇಲ್ಲಿ ನೀವು? ಅವಾಗಿಂದ ಕಾರ್ ಇಲ್ಲೇ ಹಾಕೊಂಡು ಕುತ್ಕೊಂಡಿದ್ದೀರಾ? ವೆದರ್ ನೋಡಿದ್ರೆ ಕ್ರೇಜಿ ಆಗಿದೆ, ಆರಾಮಾಗಿ ನಿದ್ದೆ ಮಾಡೋಣ ಅನ್ಸುತ್ತೆ. ಬಟ್ ಆದ್ರೆ ಕೆಲಸ ನೋಡಿದ್ರೆ ಆರಾಮಾಗಿ ನಿದ್ದೆನೂ ಸಹ ಮಾಡಕ್ಕಾಗಲ್ಲ ಅಂತ ಅನ್ಸುತ್ತೆ. ನಮ್ದು ಸ್ಟಾರ್ಟ್ಅಪ್ ಇರೋದ್ರಿಂದ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಹೆಕ್ಟಿಕ್ ಇರುತ್ತೆ ಇನಿಷಿಯಲ್ ಅಲ್ಲಿ. ಇವತ್ತು ರಿಪಬ್ಲಿಕ್ ಡೇ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಗೋ ಟು ವರ್ಕ್. ಸೈಟ್ ಅಲ್ಲಿ ಏನ್ ವರ್ಕ್ ಆಗ್ತಿದೆ ಅಂತ ನಾನು ಚೆಕ್ ಮಾಡ್ಬೇಕು. ಏನಾದ್ರು ತಪ್ಪಾಗ್ತಿದೆ ಅಂತಂದ್ರೆ ಅಲ್ಲೇ ನಾನು ಸ್ಟಾಪ್ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ನನಗೆ ಮೆಟೀರಿಯಲ್ ವೇಸ್ಟ್, ಲೇಬರ್ ವೇಸ್ಟ್, ಮನಿ, ಟೈಮ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕ್ಲೈಂಟ್ ಜೊತೆ ನಾವು ಬಿಲ್ಡ್ ಮಾಡೋ ಟ್ರಸ್ಟ್ ಕೂಡ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಹೇಳಿರೋ ಟೈಮ್ ಲೈನ್ ಅಲ್ಲಿ ನಾವೇನಾದ್ರು ಆ ಪ್ರಾಜೆಕ್ಟ್ ನ ಫಿನಿಶ್ ಮಾಡಿಲ್ಲ ಅಂದ್ರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೈಟ್ಗೆ ಹೋಗಿ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ನಮ್ಮ ರೋಡಲ್ಲಿ ಮೊದಲೇ ಕಾಂಪ್ಯಾಕ್ಟ್ ರೋಡು, ಅದ್ರಲ್ಲಿ ಇಷ್ಟು ದೊಡ್ಡ ದೊಡ್ಡ ವೆಹಿಕಲ್ಸ್ ಬಂದ್ರೆ ಹೆಂಗ್ ಹೋಗೋದು? ಕಷ್ಟ ಗುರು, ಕಷ್ಟ. ನೋಡ್ರಿ ನಮ್ಮ ಎದೆ ಮೇಲೆ ಬಂದಂಗೆ ಇದೆ ನಂಗೆ. ಯಾರು ಪರ್ಮಿಷನ್ ಕೊಡ್ತೀರಿ ಇಷ್ಟು ದೊಡ್ಡ ವೆಹಿಕಲ್ಸ್ ಇಂತ ಸಂಧಿ ರೋಡಲ್ಲಿ ತಗೊಂಡ್ಬರೋದಕ್ಕೆ? ಸುಮ್ಮನೆ ಚೆಚ್ಕೊಂಡು ಹೋಯ್ತು ಅವನು ಹೋಗೋನು. ತಾತ ಸ್ಟನ್ನಾಗಿ ನೋಡ್ತಾವ್ರೆ. ನೈಸ್ ರೋಡ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಫುಲ್ಲು ಅತ್ತೆ ಮನೆಗೆ ಹೋಗಿ ಬಂದಂಗೆ ಆಗ್ಬಿಟ್ಟೈತೆ. ದಿನ ನೈಸ್ ರೋಡಲ್ಲೇ ಓಡಾಡ್ತಾ ಇರ್ತೀವಿ. ಹೋಗ್ಬೇಕಾರೆ ನೈಸ್ ರೋಡು, ಬರ್ಬೇಕಾರೆ ನೈಸ್ ರೋಡ್. ಮತ್ತೆ ಇನ್ನೊಂದ ಇವಾಗ ಒಂದು 3 months ಇಂದ ಫಾಸ್ಟ್ ಆಗಿ ರೀಚಾರ್ಜ್ ಮಾಡಿರೋದು ಇಷ್ಟು ಚೆಕ್ ಮಾಡಿದ್ರೆ ಕ್ಲೋಸ್ ಟು 15,000 ಏನೋ ರೀಚಾರ್ಜ್ ಮಾಡಿದೀನಿ. 15,000 to 18,000 ಅಷ್ಟು ಓಡಾಡ್ತಾ ಇದೀನಿ. ನನ್ ಕಾರ್ ತಗೊಂಡಾಗಿದ್ದಾನು ನಾನು ಇಷ್ಟೊಂದು ಫಾಸ್ಟ್ ಆಗಿ ರೀಚಾರ್ಜ್ ಮಾಡ್ಕೊಂಡು ಓಡಾಡ್ಸಿಲ್ಲ. ಕಾರ್ಪೆಂಟರ್ ಹೆಂಗ್ ಪ್ರೋಗ್ರೆಸ್ ಮಾಡಿದ್ರೆ ಚೆಕ್ ಮಾಡಕ್ ಹೋಗ್ತಾ ಇದೀವಿ. ಇಫ್ ಇನ್ ಕೇಸ್ ಇವತ್ತು ಕಾರ್ಪೆಂಟರ್ ಅವರು ಏನೋ ಜಾಸ್ತಿ ಪ್ರೋಗ್ರೆಸ್ ಮಾಡಿಲ್ಲ ಅಂದ್ರೆ ಏನ್ ಮಾಡೋದು? ಇಲ್ಲೇ ಕೂತ್ಕೊಳ್ಳೋಣ. ಬೂವ ತಿನ್ನಕ್ಕೆ ಹೋಗೋರು ಕಾರ್ಪೆಂಟರ್. ಲಾಫ್ಟ್ ಫ್ರೇಮಿಂಗ್ ಎಲ್ಲ ಮಾಡ್ತಿದ್ದಾರೆ. ಹೆಲ್ಮೆಟ್ ಇದು 12mm ಯೂಸ್ ಮಾಡಿದಾರ. ಇದೇ ಬೇಕಾಲ ಕಣ್ಸವ್ರು ಇಲ್ಲಿ. ಈ ಲಾಫ್ಟ್ ಫ್ರೇಮಿಂಗ್ ಮಾಡೋದಕ್ಕೆ ಅವ್ರಿಗೆ ನೆನೆ ಒಂದಿನ ಫುಲ್ ತೊಗೊಂಡಿದ್ದಾರೆ. ಇದು ಮತ್ತು ಇಲ್ಲಿ ಬೇಸಿಕ್ ಬರೀ ಇಲ್ಲಿಗೆ ಮಾಡೋದಕ್ಕೆ ತುಂಬ ಡಿಲೇ ಆಗ್ತಿದೆ. ಗಾಳಿ ಮಸ್ತಾಗಿ ಬರ್ತದೆ. ಏಮಂತಣ್ಣ, ಗಾಳಿ ಹೆಂಗಿದೆಯಣ್ಣ? ಒಂದು ಏರ್ ಶಾರ್ಟ್ ಮಾಡ್ಸೋಣ ಅಂತ ಅನ್ಕೋತಾ ಇದ್ದೀನಿ. ಏನಂತೀಯ? ಫಾಲೋವರ್ಸ್ನ ಕೇಳಂಗೆ. ಫಾಲೋವರ್ಸ್ನ ಕೇಳಬೇಕಾ? ನಿನ್ನ ಪ್ರಕಾರ ಏರ್ ಶಾರ್ಟ್ ಮಾಡಬೇಕಾ, ಮಾಡೋದು ಬೇಡವಾ? ಹಂಗೆ ಇರಲಿ ಬಿಡೋರು, ಅದೆಲ್ಲ ಏನಂತ. ಮಾಡಿಸ್ಬೇಕಾ ಮಾಡಿಸ್ಬಾರ್ದು ಅಂತ ನೀವು ಯಾರಾದರೂ ನಂಗೆ ಹೇಳಿ. ಯಾಕಂದರೆ ಇವಾಗ ಆಲ್ರೆಡಿ ಸಮ್ಮರ್ ಬರ್ತಿದೆ. ಏನೇನು 1 month ಅಷ್ಟರಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಸಮ್ಮರ್ ಸ್ಟಾರ್ಟ್ ಆದಾಗ ಲಾಂಗ್ ಹೇರ್ಸ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ರೀಸನ್ಗೋಸ್ಕರ ಶಾರ್ಟ್ ಮಾಡಿಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನಾನು ಶಾರ್ಟ್ ಮಾಡಿಸ್ಬೇಕಾ ಮಾಡಿಸ್ಬಾರ್ದು ಅಂತ ನೀವು ಯಾರಾದ್ರು ನಂಗೆ ಕರೆಕ್ಟಾಗಿ ಕಮೆಂಟ್ ಮಾಡಿ. ನಾನು ಲೈಕ್ ಸೈಟಿಗೆ ಬಂದಿರಲಿಲ್ಲ ಒಂದು 2 days. ಆ ಟೈಮಲ್ಲಿ ಹೇಮಂತ್ ಮತ್ತು ರೋಹನ್ ಇಬ್ಬರೇ ಇರ್ತಾ ಇದ್ರು ಸೈಟಲ್ಲಿ. ಅವಾಗ ಒಂದು ಸೆನೆರಿಯೋ ಆಗಿದೆ ಹೇಮಂತ್ಗೆ ಮತ್ತೆ ಒಂದು ಅಜ್ಜಿಗೆ. ಆ ಸೆನೆರಿಯೋನ ಹೇಮಂತ್ ರೀಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತೇನೆ. ಇವಾಗ ಸಣ್ಣದಾಗಿ ರೀಕ್ರಿಯೇಟ್ ಮಾಡ್ತೀವಿ, ನೀವು ನೋಡಿ. ಪಾಪ ಇಲ್ಲಿ ಏನಪ್ಪ ಮಾಡಿಸ್ತಾ ಇದ್ದೀರಾ ಇಲ್ಲಿ ನೀವು? ಅವಾಗಿಂದ ಕಾರ್ ಇಲ್ಲೇ ಹಾಕೊಂಡು ಕುತ್ಕೊಂಡಿದ್ದೀರಾ? ಇಲ್ಲೇ ಅಜ್ಜಿ ಮನೆ ಕಾಣಿಸ್ತೈತಲ್ಲ, ಅಲ್ಲಿ ಇಂಟೀರಿಯರ್ ಮಾಡಿಸ್ತಾ ಇದೀವಿ. ಏನ್ ಮಾಡಿಸ್ತಾ ಇದ್ದೀರಾ ಅಲ್ಲಿ? ಇಂಟೀರಿಯರ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲ. ಅದೇ ಅಜ್ಜಿ ಆ ಮನೆ ಕಾಣಿಸ್ತೈತಲ್ಲ, ಮನೆ ಒಳಗಡೆ ಬಾಕ್ಸ್ ಮಾಡೋರ ನೀವು? ಹ್ಞೂ ಅಜ್ಜಿ, ಅದೇ ಬಾಕ್ಸ್ ಮಾಡೋರೆ ನಾವು. ಓ ಹೌದಾ, ಸರಿ ಮಾಡ್ರಿ. ಸರಿ ಅಜ್ಜಿ, ನಾನು ಇಂಟೀರಿಯರ್ ಡಿಸೈನರ್ ಅಂದ್ರೆ ಬಾಕ್ಸ್ ಮಾಡೋರು ಅಂತ. ಅದೇ ಅಜ್ಜಿ. ಸೊ ಇದೇನು ಸಿಚುವೇಶನ್ ಆಯಿತು, ಇದು ಆ್ಯಕ್ಚುಲಿ ರಿಯಲ್ ಲೈಫ್ ಇನ್ಸಿಡೆಂಟ್ ಇದು ಆಗಿರೋದು. ನಮ್ಮಂಥ ಡಿಸೈನರ್ಸ್ನ ಬಾಕ್ಸ್ ಮಾಡೋರು, ಕಾರ್ಪೆಂಟರು, POP ಈ ಥರ ಕರೀತಾರೆ. ಆದರೆ ಲೈಕ್ ಅದು ಅವ್ರಿಗೆ ಗೊತ್ತಿರಲ್ಲ. ನಮ್ಮಂಥ ಡಿಸೈನರ್ಸ್ನ ಮೀಟ್ ಮಾಡಿ ಆ ವರ್ಡ್, ಆ ಟರ್ಮ್ಸ್ ಅವ್ರಿಗೆ ಗೊತ್ತಿರಲ್ಲ. ಕಷ್ಟಪಟ್ಟು 5 years ಓದಿರ್ತೀವಿ, 5 years ಕೆಲಸ ಮಾಡಿರ್ತೀವಿ ಅಂತ ಆದ್ಮೇಲೆ ನಮ್ದು ಒಂದು ಸ್ಟಾರ್ಟ್ಅಪ್ ನಾವು ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಇವ್ರುಗಳು ಈ ಅಜ್ಜಿತಿರಲ್ಲ ಈ ಥರ ಹೇಳ್ತಾರೆ. ಇದು ಫನ್ನಿಯಾಗಿ ನಾನು ಹೇಳ್ತಾ ಇರೋದು, ಸೀರಿಯಸ್ ಆಗಿ ಅಂತ ಗೊತ್ತಿಲ್ಲ. ಈ ಸಿಚುವೇಶನ್ ಯಾರಿಗೆ ರಿಲೇಟ್ ಆಗುತ್ತೋ ರಿಲೇಟ್ ಆಗಲ್ವೋ, ನಮ್ಮಂಥ ಇಂಟೀರಿಯರ್ ಡಿಸೈನರ್ಸ್ಗೆ ಮತ್ತೆ ಇಂಟೀರಿಯರ್ ವೆಂಡರ್ಸ್ಗೆ ತುಂಬಾ ಚೆನ್ನಾಗಿ ರಿಲೇಟ್ ಆಗುತ್ತೆ. ನಿಮ್ಮ ಲೈಫಲ್ಲೂ ಇದೇ ಥರ ಏನಾದ್ರು ಇನ್ಸಿಡೆಂಟ್ ಆಗಿತ್ತು ಅಂತಂದ್ರೆ ನಮ್ಮ ಹತ್ರ ಶೇರ್ ಮಾಡಿ. ನಾವು ಅದನ್ನ ಒಂದು ಸ್ಕಿಟ್ ರೀತಿ ಮಾಡಿ ನಮ್ಮ ಡೈಲಿ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀವಿ.
ಇವತ್ತು ನಾವು ಕಾರ್ಪೆಂಟರ್ ನ ಕಿಕ್ಔಟ್ ಮಾಡಿದೀವಿ ನಮ್ ಸೈಟ್ ಇಂದ. ಯಾಕೆ ಅಂತ ಅಂದ್ರೆ ಕಾರ್ಪೆಂಟರು ನಾವಿಲ್ಲಿ ಕೆಲಸ ಮಾಡಕ್ ಕೊಟ್ಟಾದ್ಮೇಲೆ ನಮ್ ಕೆಲಸ ಮಾಡೋದ್ ಬಿಟ್ಟು ಬೇರೆಯವ್ರ ಮನೆ ಕೆಲಸ ಮಾಡಕ್ ಹೋಗಿದ್ರು. ನಮ್ಗದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ನಮ್ ಟೀಮ್ ಜೊತೆ ಡಿಸ್ಕಸ್ ಮಾಡಿ ನಾವು ಕಿಕ್ಔಟ್ ಮಾಡಿದೀವಿ. ಯಾಕೆ ಅಂತ ಅಂದ್ರೆ ಫಸ್ಟ್ ರೀಸನ್ ನನ್ ಟೈಮ್ ಡಿಲೇ ಆಗುತ್ತೆ. ನಮ್ ಕ್ಲೈಂಟ್ ಹತ್ರ ನಾವು ಟ್ರಸ್ಟ್ ನ ಉಳಿಸ್ಕೊಳಕ್ ಆಗಲ್ಲ. ಎಲ್ಲಾ ಕಾರ್ಪೆಂಟರ್ಸ್ ಈ ತರ ಇರೋದಿಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಬಟ್ ಸ್ಟಿಲ್ ಅವರು ಬೇರೆ ಕೆಲಸ ಮಾಡ್ಲಿ, ನಾನು ಮಾಡ್ಬೇಡಿ ಅಂತ ಹೇಳ್ತಿಲ್ಲ. ನಮ್ದು ಒಂದ್ ಕೆಲಸ ಇದೆ, ನಾವು ಪೇ ಮಾಡಿದೀವಿ. ಆ ಜಾಗದಲ್ಲಿ ಅವ್ರು ಬಂದು ಅಟ್ಲೀಸ್ಟ್ ಅವ್ರ ಟೀಮ್ ಅಲ್ಲಿ ಒಂದು ಮೂರಿಂದ 4 ಜನ ನಿಲ್ಲಿಸ್ಬಿಟ್ಟು, ಅವ್ರಿಗೆ ಟೀಮ್ ಜಾಸ್ತಿ ಇತ್ತು ಅಂತಂದ್ರೆ ಆ ಟೀಮಲ್ಲಿ ಅವರು ಸ್ಪ್ಲಿಟ್ ಮಾಡ್ಕೊಂಡ್ರೆ 2 ವರ್ಷ ತಗೊಂಡ್ರೆ ಒಳ್ಳೇದಾಗುತ್ತೆ. ಅವ್ರಿಗೆ ಆ ಪೊಟೆನ್ಶಿಯಲ್ ಇಲ್ಲ ಅಂತ ಅಂದ್ಮೇಲೆ ಸುಮ್ನೆ ತಗೊಂಡು ಅವ್ರೊಬ್ಬರಿಂದ ನಾವು ಎಲ್ಲಾ ಕಾರ್ಪೆಂಟರ್ಸ್ ಮೇಲೂ ಅನುಮಾನ ದೃಷ್ಟಿಯಿಂದ ನೋಡೋ ಪರಿಸ್ಥಿತಿ ಬರುತ್ತೆ. ಈ ತರ ಯಾರೊಬ್ರು ಕಾರ್ಪೆಂಟರ್ಸ್ ಮಾಡೋದ್ರಿಂದ. ಈ ವಿಡಿಯೋ ಏನಾದ್ರು ಯಾವ ಇಂಟೀರಿಯರ್ ಡಿಸೈನರ್ ನೋಡ್ತಿತ್ತಂತ ಅಂದ್ರೆ ನಾವು ಯಾವ ಶೂ ಅಲ್ಲಿ ಇದೀವಿ ಅಂತ ಅವರು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಇಫ್ ಇನ್ ಕೇಸ್ ಈ ವಿಡಿಯೋ ಏನಾದ್ರು ಕಾರ್ಪೆಂಟರ್ಸ್ ನೋಡ್ತಿತ್ತಂದ್ರೆ ನೀವು ಈ ತರ ಕೆಲಸ ಅಂತೂ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವೇನಾದ್ರು ಒಂದ್ ಸ್ವಲ್ಪ ದುಡ್ಡಿನ ಆಸೆಯಿಂದ ನೀವು ಒಂದು ಡಿಸೈನರ್ ಹತ್ರ ನೀವು ಕೆಲಸ ಮಾಡೋದು ಈ ತರ ಮಾಡ್ಕೊಂತು ಅಂದ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಅವರಿಂದ ಯಾವುದೇ ವರ್ಕ್ ಸಹ ಬರೋದಿಲ್ಲ. ಅಂಡ್ ಅವ್ರ ಹತ್ರ ಟ್ರಸ್ಟ್ ನ ಒಂದ್ಸಲಿ ಕಳ್ಕೊಂತು ಅಂದ್ರೆ ಮತ್ತೆ ರೀಗೇನ್ ಮಾಡಕ್ ಆಗೋದಿಲ್ಲ. ದಿಸ್ ಇಸ್ ವಾಟ್ ಐ ಲರ್ನ್ಡ್ ಫ್ರಮ್ ದಿಸ್ ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಕಾರ್ಪೆಂಟರ್ ವೇರ್ ಹಿ ಮೇಡ್ ಮಿ ಎಕ್ಸ್ಪೀರಿಯನ್ಸ್ ದಿಸ್ ಕೈಂಡ್ ಆಫ್ ಸಿಚುಯೇಷನ್. ಯಾ, ದಟ್ಸ್ ಇಟ್. ಇವಾಗ ಬೇರೆ ಕಾರ್ಪೆಂಟರ್ಸ್ ನ ಹುಡುಕ್ತಾ ಇದೀವಿ. That is why we prefer loyal ones. ಲಾಯಲ್ಟಿ ನಮ್ ಎಲ್ಲಾದ್ರಲ್ಲೂ ಇರ್ಬೇಕು, ಕೆಲಸದಲ್ಲೂ ಇರ್ಬೇಕು, ರಿಲೇಶನ್ಶಿಪ್ ಅಲ್ಲೂ ಇರ್ಬೇಕು. ಒಂದ್ ಕಡೆ ಕೆಲಸ ಒಪ್ಕೊಂಡು ಇನ್ನೊಂದ್ ಕಡೆ ಎಲ್ಲ ಮಾಡಿಸ್ಬಾರ್ದು. ಸೊ ಅದಕ್ಕೆ ಒಂದ್ ಕಡೆ ಫಿಕ್ಸ್ ಆದ್ರೆ ಲಾಯಲ್ ಆಗಿ ಒಂದೇ ಕಡೆ ಇರ್ಬೇಕು. ಅವ್ರ ಹತ್ರ ತಾಕತ್ತಿತ್ತು ಅಂದ್ರೆ ಎರಡೆರಡು ಮೂರು ಮೇಂಟೈನ್ ಮಾಡ್ಲಿ ಕೆಲ್ಸನ. ತಾಕತ್ತಿಲ್ಲ ಅಂತ ಅಂದ್ರೆ ಒಂದಕ್ಕೆ ಏನಕ್ಕೆ ಸ್ಟಿಕ್ ಆಗಿರ್ತೀವಿ, ಯಾವ್ದಕ್ ಸ್ಟಿಕ್ ಆಗಿರ್ತಾರೆ ಅದಕ್ಕೆ ಕೆಲಸ ಮಾತ್ರ ಫಸ್ಟ್ ಮುಗ್ಸೋದಕ್ಕೆ ಫೋಕಸ್ ಆಗಿರಿ. ಅತಿ ಆಸೆ ಗತಿಗೇಡು. ಅಂಬಾ ಓಡೋಗ್ತೈತೆ. ಸೊ ಗೈಸ್, ನೋಡಿದ್ರಿ ಅಲ್ಲ, ಹಸು ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ಬಂದ್ಬಿಟ್ಟು ಕಾರ್ ಮುಂದೆ ಸುಸು ಮಾಡ್ಬಿಟ್ಟು ಇವಾಗ ಅಲ್ಲಿ ಹೋಗ್ಬಿಟ್ಟು ಸಗಣಿ ಹಾಕ್ಬಿಟ್ಟು ಕರೆದ್ರೆ ಯಾಕೆ ಅಂತ ಕೇಳಕ್ ಕರೆದ್ರೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಬರೀ ಹೋಗ್ಲಿ, ಅವ್ರ ಹಸು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಏನಾಯ್ತು. ಇವಾಗ ಕಾರ್ಪೆಂಟ್ರಿ ಇನ್ನೊಬ್ಬನ ಕರ್ಸಿದೀವಿ, ಅವಂಗೂ ಡಿಸೈನ್ ಎಕ್ಸ್ಪ್ಲೈನ್ ಮಾಡಿದ್ವಿ. ಇವಾಗ ಅವ್ರು ಬಂದು ವರ್ಕ್ ಮಾಡ್ತಿದ್ದಾರೆ. ನಾನು ಅವ್ರಿಗೆ ಆಲ್ರೆಡಿ ಫಸ್ಟೇ ವಾರ್ನ್ ಮಾಡಿದ್ದೀನಿ, ನೀವೇನಾದ್ರು ಬೇರೆ ಕೆಲಸ ಇತ್ತು ಅಂತಂದ್ರೆ ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡಬೇಡಿ, ಬೇಕಂದ್ರೆ ನಿಮ್ದು ಬೇರೆ ಪ್ರಾಜೆಕ್ಟ್ ಇತ್ತು ಅಂದ್ರೆ ಆ ಪ್ರಾಜೆಕ್ಟ್ ನ ಫೋಕಸ್ ಆಗಿರಿ ಅಂತ ಹೇಳಿದೆ. ಅವ್ರು ಇಲ್ಲ ಸರ್, ನಮ್ದು ಆಕ್ಚುಲಿ 4 ಟೀಮ್ಸ್ ಇದೆ, ನನ್ನ ಟೀಮ್ ಬಂದು ವರ್ಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇವಾಗ ನಾಳೆ ಮಂಗಳವಾರ ಆಗಿದ್ರಿಂದ ನಾಳೆಯಿಂದ ಸ್ಟಾರ್ಟ್ ಮಾಡ್ತಿಲ್ಲ, ನಾವು ವೆಡ್ನೆಸ್ಡೇ ಇಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ನನಗೇನಿಲ್ಲ ಸ್ಟಾರ್ಟ್ ಮಾಡಕ್ಕೆ, ಬಟ್ ಕಾರ್ಪೆಂಟರ್ಸ್ಗೆ ಅವರು ಇಲ್ಲ ಸರ್ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಆಯ್ತು, ನೀವು ಆರಾಮಾಗಿ ನಿಮ್ ಟೈಮ್ ತಗೊಂಡು ಬಂದು ಸ್ಟಾರ್ಟ್ ಮಾಡಿ, ಬಟ್ ಡಿಲೇ ಮಾಡಬೇಡಿ ಅಂತ ಹೇಳಿದೀನಿ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಪೆಷಲ್ ರೀಲ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಮತ್ತೆ ನಮ್ ಬ್ರೋ ಕ್ರಿಯೇಟ್ ಮಾಡಿರೋದು ಈ ರೀಲ್. ಇಷ್ಟು ದಿನ ಡೈಲಿ ವ್ಲಾಗ್ ಅಲ್ಲಿ ಏನೋ ಒಂದು ಮಾತಾಡ್ತಾ ಇದ್ವಿ. ಇವತ್ತು ಒಂದು ಇಂಟೀರಿಯರ್ ರಿಲೇಟೆಡ್ ರಿಯಲ್ ಲೈಫ್ ಇನ್ಸಿಡೆಂಟ್ ನಾವು ಕ್ರಿಯೇಟ್ ಮಾಡಿದೀವಿ. ಅದನ್ನ ಯೂಟ್ಯೂಬ್ ಅಲ್ಲೂ ಹಾಕಿದೀನಿ. ಅಂಡ್ ಇದನ್ನ ರೀಲ್ ಆಗಿ ಇನ್ನ ಸ್ವಲ್ಪ ಜಾಸ್ತಿ ಎಂಫಸೈಸ್ ಮಾಡಿದೀವಿ. ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ. ಇವಾಗ ಮನೆಗೆ ರೀಚ್ ಆಗಿದಾಯ್ತು. ಅಂಡ್ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.